25 ಲಕ್ಷ ಅಲ್ಲ, ಇಡೀ ಬಜೆಟ್ ಅನ್ನೇ ಕೊಟ್ಟರು ಹೋದ ಜೀವ ವಾಪಸ್ ಬರತ್ತಾ? ಸಿಎಂ ಪಟಾಲಂ ಮಾಡಿದ ಎಡವಟ್ಟಿನಿಂದ ಈ ದುರ್ಘಟನೆ ನಡೆದಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ವಿ ಸೋಮಣ್ಣ ವಾಗ್ದಾಳಿ ನಡೆಸಿದ್ದಾರೆ. ಕಾಲ್ತುಳಿತದ ಘಟನೆಯಿಂದ ಬೆಂಗಳೂರಿಗೆ ಕೆಟ್ಟ ಹೆಸರು ಬಂದಿದೆ. ಸಿದ್ದರಾಮಯ್ಯರಿಂದ ಇಂತಹ ಆಡಳಿತ ನಿರೀಕ್ಷೆ ಮಾಡಿರಲಿಲ್ಲ. ನಿಮ್ಮ ನಡುವಿನ ಗೊಂದಲಗಳಿಂದಾಗಿ ಅಮಾಯಕರ ಜೀವ ಹೋಗಿದೆ ಅಂತ ಮೈಸೂರಿನಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿ ಸೋಮಣ್ಣ ಕಿಡಿಕಾರಿದ್ದಾರೆ. ಸರ್ಕಾರದ ಒಂದು ವರ್ಷದ ಬಡ್ಜೆಟ್ ಕೊಟ್ಟರು ಕೂಡ ಅದಕ್ಕೆ ಬೆಲೆ ತೆತ್ತಕ್ಕಾಗೋದಿಲ್ಲ. ಪ್ರಾಣ ಅದು ಎಂತವ್ರ ಪ್ರಾಣ? ಮಕ್ಕಳ್ರಿ, ದೇಶದ ಭವಿಷ್ಯದ ಭಾರತದಲ್ಲಿ ಕರ್ನಾಟಕದ ಮುಂಚೂಣಿಯಲ್ಲಿ ಬೆಳಿಬೇಕಾದ ಮಕ್ಕಳು ಭವಿಷ್ಯ ರೀ. ಅವ್ರು ಯಾರೋ ಅವ್ರ ತಂದೆನ ಯಾರೋ ನೆನ್ನೆ ಒಂದು ಆರ್ಟಿಕಲ್ ನಾನು ಫೇಸ್ಬುಕ್ನಲ್ಲಿ ನೋಡಿದೆ. ನಾನು ಸುಮಾರು 100 ಕೋಟಿ ರೂಪಾಯಿ ಆಸ್ತಿ ಇದೆ, ನಾನು ಯಾರು ಕೊಡ್ಲಿ? ಈ ಪಾಪಕ್ಕೆ ನೇರ ಹೊಣೆ ಯಾರು? ಯಾರು ನಮ್ಮವ್ರು ಮಾತಾಡಕ್ಕೆ ತಯಾರಾಗಿಲ್ಲ. ಎಲ್ಲ ಒಂದ್ ಕಡೆ ಮಾತಾಡಬೇಕಾಯ್ತದೆ. 25 ಲಕ್ಷ ಅಲ್ಲ, ಇಡೀ ಬಜೆಟ್ ಅನ್ನೇ ಕೊಟ್ಟರು ಹೋದ ಜೀವ ವಾಪಸ್ ಬರತ್ತಾ? ಸಿಎಂ ಪಟಾಲಂ ಮಾಡಿದ ಎಡವಟ್ಟಿನಿಂದ ಈ ದುರ್ಘಟನೆ ನಡೆದಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ವಿ ಸೋಮಣ್ಣ ವಾಗ್ದಾಳಿ ನಡೆಸಿದ್ದಾರೆ. ಕಾಲ್ತುಳಿತದ ಘಟನೆಯಿಂದ ಬೆಂಗಳೂರಿಗೆ ಕೆಟ್ಟ ಹೆಸರು ಬಂದಿದೆ. ಸಿದ್ದರಾಮಯ್ಯರಿಂದ ಇಂತಹ ಆಡಳಿತ ನಿರೀಕ್ಷೆ ಮಾಡಿರಲಿಲ್ಲ. ನಿಮ್ಮ ನಡುವಿನ ಗೊಂದಲಗಳಿಂದಾಗಿ ಅಮಾಯಕರ ಜೀವ ಹೋಗಿದೆ ಅಂತ ಮೈಸೂರಿನಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿ ಸೋಮಣ್ಣ ಕಿಡಿಕಾರಿದ್ದಾರೆ. ಸರ್ಕಾರದ ಒಂದು ವರ್ಷದ ಬಡ್ಜೆಟ್ ಕೊಟ್ಟರು ಕೂಡ ಅದಕ್ಕೆ ಬೆಲೆ ತೆತ್ತಕ್ಕಾಗೋದಿಲ್ಲ. ಪ್ರಾಣ ಅದು ಎಂತವ್ರ ಪ್ರಾಣ? ಮಕ್ಕಳ್ರಿ, ದೇಶದ ಭವಿಷ್ಯದ ಭಾರತದಲ್ಲಿ ಕರ್ನಾಟಕದ ಮುಂಚೂಣಿಯಲ್ಲಿ ಬೆಳಿಬೇಕಾದ ಮಕ್ಕಳು ಭವಿಷ್ಯ ರೀ. ಅವ್ರು ಯಾರೋ ಅವ್ರ ತಂದೆನ ಯಾರೋ ನೆನ್ನೆ ಒಂದು ಆರ್ಟಿಕಲ್ ನಾನು ಫೇಸ್ಬುಕ್ನಲ್ಲಿ ನೋಡಿದೆ. ನಾನು ಸುಮಾರು 100 ಕೋಟಿ ರೂಪಾಯಿ ಆಸ್ತಿ ಇದೆ, ನಾನು ಯಾರು ಕೊಡ್ಲಿ? ಈ ಪಾಪಕ್ಕೆ ನೇರ ಹೊಣೆ ಯಾರು? ಯಾರು ನಮ್ಮವ್ರು ಮಾತಾಡಕ್ಕೆ ತಯಾರಾಗಿಲ್ಲ. ಎಲ್ಲ ಒಂದ್ ಕಡೆ ಮಾತಾಡಬೇಕಾಯ್ತದೆ. 25 ಲಕ್ಷ ಅಲ್ಲ, ಇಡೀ ಬಜೆಟ್ ಅನ್ನೇ ಕೊಟ್ಟರು ಹೋದ ಜೀವ ವಾಪಸ್ ಬರತ್ತಾ? ಸಿಎಂ ಪಟಾಲಂ ಮಾಡಿದ ಎಡವಟ್ಟಿನಿಂದ ಈ ದುರ್ಘಟನೆ ನಡೆದಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ವಿ ಸೋಮಣ್ಣ ವಾಗ್ದಾಳಿ ನಡೆಸಿದ್ದಾರೆ. ಕಾಲ್ತುಳಿತದ ಘಟನೆಯಿಂದ ಬೆಂಗಳೂರಿಗೆ ಕೆಟ್ಟ ಹೆಸರು ಬಂದಿದೆ. ಸಿದ್ದರಾಮಯ್ಯರಿಂದ ಇಂತಹ ಆಡಳಿತ ನಿರೀಕ್ಷೆ ಮಾಡಿರಲಿಲ್ಲ. ನಿಮ್ಮ ನಡುವಿನ ಗೊಂದಲಗಳಿಂದಾಗಿ ಅಮಾಯಕರ ಜೀವ ಹೋಗಿದೆ ಅಂತ ಮೈಸೂರಿನಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿ ಸೋಮಣ್ಣ ಕಿಡಿಕಾರಿದ್ದಾರೆ. ಸರ್ಕಾರದ ಒಂದು ವರ್ಷದ ಬಡ್ಜೆಟ್ ಕೊಟ್ಟರು ಕೂಡ ಅದಕ್ಕೆ ಬೆಲೆ ತೆತ್ತಕ್ಕಾಗೋದಿಲ್ಲ. ಪ್ರಾಣ ಅದು ಎಂತವ್ರ ಪ್ರಾಣ? ಮಕ್ಕಳ್ರಿ, ದೇಶದ ಭವಿಷ್ಯದ ಭಾರತದಲ್ಲಿ ಕರ್ನಾಟಕದ ಮುಂಚೂಣಿಯಲ್ಲಿ ಬೆಳಿಬೇಕಾದ ಮಕ್ಕಳು ಭವಿಷ್ಯ ರೀ. ಅವ್ರು ಯಾರೋ ಅವ್ರ ತಂದೆನ ಯಾರೋ ನೆನ್ನೆ ಒಂದು ಆರ್ಟಿಕಲ್ ನಾನು ಫೇಸ್ಬುಕ್ನಲ್ಲಿ ನೋಡಿದೆ. ನಾನು ಸುಮಾರು 100 ಕೋಟಿ ರೂಪಾಯಿ ಆಸ್ತಿ ಇದೆ, ನಾನು ಯಾರು ಕೊಡ್ಲಿ? ಈ ಪಾಪಕ್ಕೆ ನೇರ ಹೊಣೆ ಯಾರು? ಯಾರು ನಮ್ಮವ್ರು ಮಾತಾಡಕ್ಕೆ ತಯಾರಾಗಿಲ್ಲ. ಎಲ್ಲ ಒಂದ್ ಕಡೆ ಮಾತಾಡಬೇಕಾಯ್ತದೆ. 25 ಲಕ್ಷ ಅಲ್ಲ, ಇಡೀ ಬಜೆಟ್ ಅನ್ನೇ ಕೊಟ್ಟರು ಹೋದ ಜೀವ ವಾಪಸ್ ಬರತ್ತಾ? ಸಿಎಂ ಪಟಾಲಂ ಮಾಡಿದ ಎಡವಟ್ಟಿನಿಂದ ಈ ದುರ್ಘಟನೆ ನಡೆದಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ವಿ ಸೋಮಣ್ಣ ವಾಗ್ದಾಳಿ ನಡೆಸಿದ್ದಾರೆ. ಕಾಲ್ತುಳಿತದ ಘಟನೆಯಿಂದ ಬೆಂಗಳೂರಿಗೆ ಕೆಟ್ಟ ಹೆಸರು ಬಂದಿದೆ. ಸಿದ್ದರಾಮಯ್ಯರಿಂದ ಇಂತಹ ಆಡಳಿತ ನಿರೀಕ್ಷೆ ಮಾಡಿರಲಿಲ್ಲ. ನಿಮ್ಮ ನಡುವಿನ ಗೊಂದಲಗಳಿಂದಾಗಿ ಅಮಾಯಕರ ಜೀವ ಹೋಗಿದೆ ಅಂತ ಮೈಸೂರಿನಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿ ಸೋಮಣ್ಣ ಕಿಡಿಕಾರಿದ್ದಾರೆ. ಸರ್ಕಾರದ ಒಂದು ವರ್ಷದ ಬಡ್ಜೆಟ್ ಕೊಟ್ಟರು ಕೂಡ ಅದಕ್ಕೆ ಬೆಲೆ ತೆತ್ತಕ್ಕಾಗೋದಿಲ್ಲ. ಪ್ರಾಣ ಅದು ಎಂತವ್ರ ಪ್ರಾಣ? ಮಕ್ಕಳ್ರಿ, ದೇಶದ ಭವಿಷ್ಯದ ಭಾರತದಲ್ಲಿ ಕರ್ನಾಟಕದ ಮುಂಚೂಣಿಯಲ್ಲಿ ಬೆಳಿಬೇಕಾದ ಮಕ್ಕಳು ಭವಿಷ್ಯ ರೀ. ಅವ್ರು ಯಾರೋ ಅವ್ರ ತಂದೆನ ಯಾರೋ ನೆನ್ನೆ ಒಂದು ಆರ್ಟಿಕಲ್ ನಾನು ಫೇಸ್ಬುಕ್ನಲ್ಲಿ ನೋಡಿದೆ. ನಾನು ಸುಮಾರು 100 ಕೋಟಿ ರೂಪಾಯಿ ಆಸ್ತಿ ಇದೆ, ನಾನು ಯಾರು ಕೊಡ್ಲಿ? ಈ ಪಾಪಕ್ಕೆ ನೇರ ಹೊಣೆ ಯಾರು? ಯಾರು ನಮ್ಮವ್ರು ಮಾತಾಡಕ್ಕೆ ತಯಾರಾಗಿಲ್ಲ. ಎಲ್ಲ ಒಂದ್ ಕಡೆ ಮಾತಾಡಬೇಕಾಯ್ತದೆ. 25 ಲಕ್ಷ ಅಲ್ಲ, ಇಡೀ ಬಜೆಟ್ ಅನ್ನೇ ಕೊಟ್ಟರು ಹೋದ ಜೀವ ವಾಪಸ್ ಬರತ್ತಾ? ಸಿಎಂ ಪಟಾಲಂ ಮಾಡಿದ ಎಡವಟ್ಟಿನಿಂದ ಈ ದುರ್ಘಟನೆ ನಡೆದಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ವಿ ಸೋಮಣ್ಣ ವಾಗ್ದಾಳಿ ನಡೆಸಿದ್ದಾರೆ. ಕಾಲ್ತುಳಿತದ ಘಟನೆಯಿಂದ ಬೆಂಗಳೂರಿಗೆ ಕೆಟ್ಟ ಹೆಸರು ಬಂದಿದೆ. ಸಿದ್ದರಾಮಯ್ಯರಿಂದ ಇಂತಹ ಆಡಳಿತ ನಿರೀಕ್ಷೆ ಮಾಡಿರಲಿಲ್ಲ. ನಿಮ್ಮ ನಡುವಿನ ಗೊಂದಲಗಳಿಂದಾಗಿ ಅಮಾಯಕರ ಜೀವ ಹೋಗಿದೆ ಅಂತ ಮೈಸೂರಿನಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿ ಸೋಮಣ್ಣ ಕಿಡಿಕಾರಿದ್ದಾರೆ. ಸರ್ಕಾರದ ಒಂದು ವರ್ಷದ ಬಡ್ಜೆಟ್ ಕೊಟ್ಟರು ಕೂಡ ಅದಕ್ಕೆ ಬೆಲೆ ತೆತ್ತಕ್ಕಾಗೋದಿಲ್ಲ. ಪ್ರಾಣ ಅದು ಎಂತವ್ರ ಪ್ರಾಣ? ಮಕ್ಕಳ್ರಿ, ದೇಶದ ಭವಿಷ್ಯದ ಭಾರತದಲ್ಲಿ ಕರ್ನಾಟಕದ ಮುಂಚೂಣಿಯಲ್ಲಿ ಬೆಳಿಬೇಕಾದ ಮಕ್ಕಳು ಭವಿಷ್ಯ ರೀ. ಅವ್ರು ಯಾರೋ ಅವ್ರ ತಂದೆನ ಯಾರೋ ನೆನ್ನೆ ಒಂದು ಆರ್ಟಿಕಲ್ ನಾನು ಫೇಸ್ಬುಕ್ನಲ್ಲಿ ನೋಡಿದೆ. ನಾನು ಸುಮಾರು 100 ಕೋಟಿ ರೂಪಾಯಿ ಆಸ್ತಿ ಇದೆ, ನಾನು ಯಾರು ಕೊಡ್ಲಿ?
ಈ ಪಾಪಕ್ಕೆ ನೇರವಣೆ ಯಾರು? ಯಾರು ನಮ್ಮವ್ರು ಮಾತಾಡಕ್ಕೆ ತಯಾರಾಗಿಲ್ಲ. ಎಲ್ಲ ಒಂದ್ ಕಡೆ ಮಾತಾಡಬೇಕಾಯ್ತದೆ. 25 ಲಕ್ಷ ಅಲ್ಲ, ಇಡೀ ಬಜೆಟ್ ಅನ್ನೇ ಕೊಟ್ಟರು ಹೋದ ಜೀವ ವಾಪಸ್ ಬರತ್ತಾ? ಸಿಎಂ ಪಟಾಲಂ ಮಾಡಿದ ಎಡವಟ್ಟಿನಿಂದ ಈ ದುರ್ಘಟನೆ ನಡೆದಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ವಿ ಸೋಮಣ್ಣ ವಾಗ್ದಾಳಿ ನಡೆಸಿದ್ದಾರೆ. ಕಾಲ್ತುಳಿತದ ಘಟನೆಯಿಂದ ಬೆಂಗಳೂರಿಗೆ ಕೆಟ್ಟ ಹೆಸರು ಬಂದಿದೆ. ಸಿದ್ದರಾಮಯ್ಯರಿಂದ ಇಂತಹ ಆಡಳಿತ ನಿರೀಕ್ಷೆ ಮಾಡಿರಲಿಲ್ಲ. ನಿಮ್ಮ ನಡುವಿನ ಗೊಂದಲಗಳಿಂದಾಗಿ ಅಮಾಯಕರ ಜೀವ ಹೋಗಿದೆ ಅಂತ ಮೈಸೂರಿನಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿ ಸೋಮಣ್ಣ ಕಿಡಿಕಾರಿದ್ದಾರೆ. ಸರ್ಕಾರದ ಒಂದು ವರ್ಷದ ಬಡ್ಜೆಟ್ ಕೊಟ್ಟರು ಕೂಡ ಅದಕ್ಕೆ ಬೆಲೆ ತೆತ್ತಕ್ಕಾಗೋದಿಲ್ಲ. ಪ್ರಾಣ ಅದು ಎಂತವ್ರ ಪ್ರಾಣ? ಮಕ್ಕಳ್ರಿ, ದೇಶದ ಭವಿಷ್ಯದ ಭಾರತದಲ್ಲಿ ಕರ್ನಾಟಕದ ಮುಂಚೂಣಿಯಲ್ಲಿ ಬೆಳಿಬೇಕಾದ ಮಕ್ಕಳು ಭವಿಷ್ಯ ರೀ. ಅವ್ರ ತಂದೆನ ಯಾರು ನೆನ್ನೆ ಒಂದು ಆರ್ಟಿಕಲ್ ನಾನು ಫೇಸ್ಬುಕ್ನಲ್ಲಿ ನೋಡಿದೆ. ನಾನು ಸುಮಾರು 100 ಕೋಟಿ ರೂಪಾಯಿ ಆಸ್ತಿ ಇದೆ, ನಾನು ಯಾರು ಕೊಡ್ಲಿ? ಈ ಪಾಪಕ್ಕೆ ನೇರವಣೆ ಯಾರು? ಯಾರು ನಮ್ಮವ್ರು ಮಾತಾಡಕ್ಕೆ ತಯಾರಾಗಿಲ್ಲ. ಎಲ್ಲ ಒಂದ್ ಕಡೆ ಮಾತಾಡಬೇಕಾಯ್ತದೆ. 25 ಲಕ್ಷ ಅಲ್ಲ, ಇಡೀ ಬಜೆಟ್ ಅನ್ನೇ ಕೊಟ್ಟರು ಹೋದ ಜೀವ ವಾಪಸ್ ಬರತ್ತಾ? ಸಿಎಂ ಪಟಾಲಂ ಮಾಡಿದ ಎಡವಟ್ಟಿನಿಂದ ಈ ದುರ್ಘಟನೆ ನಡೆದಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ವಿ ಸೋಮಣ್ಣ ವಾಗ್ದಾಳಿ ನಡೆಸಿದ್ದಾರೆ. ಕಾಲ್ತುಳಿತದ ಘಟನೆಯಿಂದ ಬೆಂಗಳೂರಿಗೆ ಕೆಟ್ಟ ಹೆಸರು ಬಂದಿದೆ. ಸಿದ್ದರಾಮಯ್ಯರಿಂದ ಇಂತಹ ಆಡಳಿತ ನಿರೀಕ್ಷೆ ಮಾಡಿರಲಿಲ್ಲ. ನಿಮ್ಮ ನಡುವಿನ ಗೊಂದಲಗಳಿಂದಾಗಿ ಅಮಾಯಕರ ಜೀವ ಹೋಗಿದೆ ಅಂತ ಮೈಸೂರಿನಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿ ಸೋಮಣ್ಣ ಕಿಡಿಕಾರಿದ್ದಾರೆ. ಸರ್ಕಾರದ ಒಂದು ವರ್ಷದ ಬಡ್ಜೆಟ್ ಕೊಟ್ಟರು ಕೂಡ ಅದಕ್ಕೆ ಬೆಲೆ ತೆತ್ತಕ್ಕಾಗೋದಿಲ್ಲ. ಪ್ರಾಣ ಅದು ಎಂತವ್ರ ಪ್ರಾಣ? ಮಕ್ಕಳ್ರಿ, ದೇಶದ ಭವಿಷ್ಯದ ಭಾರತದಲ್ಲಿ ಕರ್ನಾಟಕದ ಮುಂಚೂಣಿಯಲ್ಲಿ ಬೆಳಿಬೇಕಾದ ಮಕ್ಕಳು ಭವಿಷ್ಯ ರೀ. ಅವ್ರ ತಂದೆನ ಯಾರು ನೆನ್ನೆ ಒಂದು ಆರ್ಟಿಕಲ್ ನಾನು ಫೇಸ್ಬುಕ್ನಲ್ಲಿ ನೋಡಿದೆ. ನಾನು ಸುಮಾರು 100 ಕೋಟಿ ರೂಪಾಯಿ ಆಸ್ತಿ ಇದೆ, ನಾನು ಯಾರು ಕೊಡ್ಲಿ? ಈ ಪಾಪಕ್ಕೆ ನೇರವಣೆ ಯಾರು? ಯಾರು ನಮ್ಮವ್ರು ಮಾತಾಡಕ್ಕೆ ತಯಾರಾಗಿಲ್ಲ. ಎಲ್ಲ ಒಂದ್ ಕಡೆ ಮಾತಾಡಬೇಕಾಯ್ತದೆ. 25 ಲಕ್ಷ ಅಲ್ಲ, ಇಡೀ ಬಜೆಟ್ ಅನ್ನೇ ಕೊಟ್ಟರು ಹೋದ ಜೀವ ವಾಪಸ್ ಬರತ್ತಾ? ಸಿಎಂ ಪಟಾಲಂ ಮಾಡಿದ ಎಡವಟ್ಟಿನಿಂದ ಈ ದುರ್ಘಟನೆ ನಡೆದಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ವಿ ಸೋಮಣ್ಣ ವಾಗ್ದಾಳಿ ನಡೆಸಿದ್ದಾರೆ. ಕಾಲ್ತುಳಿತದ ಘಟನೆಯಿಂದ ಬೆಂಗಳೂರಿಗೆ ಕೆಟ್ಟ ಹೆಸರು ಬಂದಿದೆ. ಸಿದ್ದರಾಮಯ್ಯರಿಂದ ಇಂತಹ ಆಡಳಿತ ನಿರೀಕ್ಷೆ ಮಾಡಿರಲಿಲ್ಲ. ನಿಮ್ಮ ನಡುವಿನ ಗೊಂದಲಗಳಿಂದಾಗಿ ಅಮಾಯಕರ ಜೀವ ಹೋಗಿದೆ ಅಂತ ಮೈಸೂರಿನಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿ ಸೋಮಣ್ಣ ಕಿಡಿಕಾರಿದ್ದಾರೆ. ಸರ್ಕಾರದ ಒಂದು ವರ್ಷದ ಬಡ್ಜೆಟ್ ಕೊಟ್ಟರು ಕೂಡ ಅದಕ್ಕೆ ಬೆಲೆ ತೆತ್ತಕ್ಕಾಗೋದಿಲ್ಲ. ಪ್ರಾಣ ಅದು ಎಂತವ್ರ ಪ್ರಾಣ? ಮಕ್ಕಳ್ರಿ, ದೇಶದ ಭವಿಷ್ಯದ ಭಾರತದಲ್ಲಿ ಕರ್ನಾಟಕದ ಮುಂಚೂಣಿಯಲ್ಲಿ ಬೆಳಿಬೇಕಾದ ಮಕ್ಕಳು ಭವಿಷ್ಯ ರೀ. ಅವ್ರ ತಂದೆನ ಯಾರು ನೆನ್ನೆ ಒಂದು ಆರ್ಟಿಕಲ್ ನಾನು ಫೇಸ್ಬುಕ್ನಲ್ಲಿ ನೋಡಿದೆ. ನಾನು ಸುಮಾರು 100 ಕೋಟಿ ರೂಪಾಯಿ ಆಸ್ತಿ ಇದೆ, ನಾನು ಯಾರು ಕೊಡ್ಲಿ? ಈ ಪಾಪಕ್ಕೆ ನೇರವಣೆ ಯಾರು? ಯಾರು ನಮ್ಮವ್ರು ಮಾತಾಡಕ್ಕೆ ತಯಾರಾಗಿಲ್ಲ. ಎಲ್ಲ ಒಂದ್ ಕಡೆ